ಈ ಹೆಣ್ಣು ಮಗಳ ಕಡೆಯವರು ಬಂದು ಹೋಗಿರ್ತಾರೆ, ಆ ಮಗುಗೆ ಮದುವೆ ಆಗಿರಲ್ಲ. ಆವಾಗ ನಾನು ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದು ಇವರೊಬ್ಬರಿಗೆ ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹಿತದೃಷ್ಟಿ ಏನು ಅಂತಂದ್ರೆ, ಆಕಸ್ಮಿಕ ಬಂದೋಗಿರ್ತಕ್ಕಂಥವ್ರು ಇವರಿಬ್ಬರಿಗೂ ಕರೆಕ್ಟಾಗಿ ಮ್ಯಾಚ್ ಆದ್ರೆ, ಅವರ ಮನಸ್ಸುಗಳು ಹೊಂದಾಣಿಕೆ ಆದ್ರೆ, ಅವ್ರ ಗುಣಗಳು ಹೊಂದಾಣಿಕೆ ಆದ್ರೆ, ಈ ಸೋಲ್ಮೇಟ್ ಕರೆಕ್ಟಾಗಿ ಮ್ಯಾಚ್ ಆದ್ರೆ, ಅವ್ರಿಗೂ ಇವ್ರಿಗೂ ಆ ಭಾವ ಸಂಬಂಧಗಳು ಮ್ಯಾಚ್ ಆದ್ರೆ, ತಂದೆ ತಾಯಿಗಳು ಮಾಡಲೇಬೇಕಾಗಿರತಕ್ಕಂಥ ನಾನು ಇದೇ ಸಂದರ್ಭ ನಿಮಗೆ ಒತ್ತಿ ಹೇಳುತ್ತೇನೆ, ಮಕ್ಕಳಿಗೆ ಎಜುಕೇಶನ್ ಕೊಡೋ ಸಂದರ್ಭ ಅಂಡ್ ಮ್ಯಾರೇಜ್ ಸಂದರ್ಭ, ಇವೆರಡೂ ಸಂದರ್ಭದಲ್ಲಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ. ಅದಕ್ಕಾಗಿಯೇ ಇದನ್ನು ಮಾಡಿರ್ತೀನಿ. ಈಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹುಡುಗ ಇದ್ದಾನೆ, ಅವನು ಚಿಕ್ಕ ಹುಡುಗ ಪೃಥ್ವಿ ಅಂತ. ಏನು ಅವನ ತುಂಟಾಟ ಬಹಳ ಖುಷಿ ಕೊಡುತ್ತೆ ನನಗೆ. ಅವನ ಜೊತೆ ಸೇರಿದ್ರೆ ನಾನು ಅವನ ಜೊತೆ ತುಂಟನಾಗ್ಬಿಡ್ತೀನಿ. ಅಷ್ಟು ಖುಷಿಯಾಗಿ ಅವನನ್ನು ಎತ್ತಿ ಮುದ್ದಾಡುವಾಗ ಅವನ ಆಟ ಆಡೋದ್ರ ಜೊತೆಗೆ ನಾನು ಸೋತು ಬಿಡ್ತೀನಿ. ನಾನು ಸೋತಾಗ ಅಯ್ಯೋ ಗುರುಜಿ ಸೋತ್ ಬಿಟ್ರು ಅಂತ ಖುಷಿ ಮಾಡ್ತಾನೆ, ಚಪ್ಪಡೆ ತರ್ತಾನೆ. ಅವನ ಮನಸ್ಸಾಗ ಖುಷಿ ಇದೆಯಲ್ಲ, ಅದನ್ನ ಅಷ್ಟೇ ನಾನು ಅನುಭವಿಸಬೇಕು. ಬಿಟ್ರೆ ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳ ಇತ್ತೀಚೆಗಷ್ಟೇ ನನ್ನನ್ನೊಬ್ರು ಕೇಳಿದ್ರು, ಜೊತೆಗೆ ಈ ಮದುವೆಗೆ ಹುಡುಕ್ತಾ ಇರೋರ್ಗಂತೂ ಆ ಸ್ಕ್ರೋಲಲ್ಲಿ ನೋಡಿ ತುಂಬ ಕ್ಯೂರಿಯಾಸಿಟಿ ಆಗಿಬಿಟ್ಟಿದೆ. ಹುಡುಗ ಹುಡುಕ್ತಾ ಇರ್ತಾರೆ ಅಥವಾ ಹುಡುಗಿನ ಹುಡುಕ್ತಾ ಇರ್ತಾರೆ. ಸೊ ಜಾತಕಗಳನ್ನ ಕಳಿಸಿದಾಗ ಮ್ಯಾಚ್ ಮಾಡಿಕೊಡುವಂಥದ್ದ, ಅಥವಾ ಹುಡುಗ ಹುಡುಕ್ತಾ ಇರೋರಿಗೆ ಹುಡುಗಿನ ಮ್ಯಾಚ್ ಮಾಡುವಂಥದ್ದು, ಅಥವಾ ಹುಡುಗಿ ಹುಡುಕ್ತಾ ಇದ್ದಾರೆ ಅಂತಂದರೆ ಹುಡುಗ ಬೇಕು ಅಂತಂದರೆ ಆ ರೀತಿ ಕೂಡ ಮ್ಯಾಚ್ ಮಾಡಿ ಕೊಡುವಂಥದ್ದು ಏನಾದರೂ ಇರುತ್ತಾ, ಹೇಗೆ ಅನ್ನೋದ್ರನ್ನ ಕೇಳಿದ್ರು. ಈ ವಿಚಾರ ನಿಮ್ಮನ್ನು ಕೇಳಿರಲಿಲ್ಲ. ಬರೀ ಜಾತಕ ಮಾತ್ರ ಮ್ಯಾಚ್ ಮಾಡುವಂಥದ್ದ, ಅಥವಾ ಹುಡುಕ್ತಾ ಇರೋರಿಗೆ ವಧು ಬೇಕು ಅಥವಾ ವರ ಬೇಕು ಅಂತ ಹುಡುಕ್ತಾ ಇರೋರಿಗೆ ಅವ್ರನ್ನ ಕೂಡ ಹುಡುಕಿ ಕೊಡುವಂಥದ್ದು ಏನಾದರೂ ನಡೆಯುತ್ತಾ ಗುರುಗಳೇ, ಹೇಗೆ? ನಂಗೆ ಅರ್ಥ ಆಗಲಿಲ್ಲ. ಅಂದ್ರೆ ಗುರುಗಳೇ, ಇವಾಗ ಸ್ಕ್ರೋಲಲ್ಲಿ ಬರ್ತಾ ಇದೆ, ಆ ಸ್ಕ್ರೋಲಲ್ಲಿ ನೋಡ್ಬಿಟ್ಟೆ ನನ್ನನ್ನ ಕೇಳಿದ್ರು. ಸೊ ಇದು ನಾನು ಕೇಳಿರ್ಲಿಲ್ಲ, ಅಂಡ್ ಈ ಡೌಟ್ ತುಂಬಾ ಜನಕ್ಕೂ ಬಂದಿರುತ್ತೆ. ಅದಕ್ಕೋಸ್ಕರ ಎಲ್ಲರ ಪರವಾಗಿ ಕೇಳ್ತಾ ಇದ್ದೀನಿ ಗುರುಗಳೇ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ನೀವು ಸ್ಕ್ರೋಲ್ ಅಂದಾಗ ಅರ್ಥ ಆಯಿತು ನನಗೆ. ನಾನು ವಿನೋದ್ಗೆ ಹೇಳಿದ್ದೆ, ಇದನ್ನು ಸ್ಕ್ರೋಲ್ ಹೋದರೆ ಆಕಸ್ಮಿಕ ಈಗ ನಮ್ಮ ಬಳಿ ಬಂದವರಿಗೆ ನಾವು ಒಂದಷ್ಟು ಸೂಚನೆ ಮಾಡ್ಬೋದು, ಜಾತಕವನ್ನು ಹೊಂದಾಣಿಕೆ ಮಾಡ್ಬೋದು. ಯಾರೋ ತರ್ತಾರೆ, ಈಗ ಹುಡುಗನಿಗೆ ಮದುವೆ ಆಗಲಿಲ್ಲ ಗುರುಗಳೇ, 30 ವರ್ಷ ಆಗ್ಬಿಡುತ್ತೆ, ನಮ್ಮ ಮಗನಿಗೆ ಏನು ದೋಷ ಅಂತ ನೋಡಿ ಕಂಡಿಡಿದು ಅದನ್ನು ಮಾಡಿ ಕಳಿಸಿಬಿಡ್ತೀವಿ ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರು ಈ ಹಿಂದಿನ ನಮ್ಮ ಹತ್ರ ಈ ಹೆಣ್ಣು ಮಗಳ ಕಡೆಯವರು ಬಂದು ಹೋಗಿರ್ತಾರೆ, ಆ ಮಗುಗೆ ಮದುವೆ ಆಗಿರಲ್ಲ. ಆವಾಗ ನಾನು ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದು ಇವರೊಬ್ಬರಿಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಬಹುಶಃ ಈ ಕೆಲಸ ನಾನು ಹೆಚ್ಚಿಗೆ ಮಾಡ್ತೀನಿ. ಈಗ ನನ್ನ ಕೆಲಸ ಏನು, ಬರೀ ನಿಮಗೆ ಜಾತಕ ನೋಡಿ ಒಂದು ಏನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳೋದಲ್ಲ. ನನ್ನ ಹಿತದೃಷ್ಟಿ ಏನು ಅಂತಂದರೆ, ಆಕಸ್ಮಿಕ ಬಂದೋಗಿರ್ತಕ್ಕಂಥವ್ರು ಇವರಿಬ್ಬರಿಗೂ ಕರೆಕ್ಟಾಗಿ ಮ್ಯಾಚ್ ಆದರೆ, ಅವರ ಮನಸ್ಸುಗಳು ಹೊಂದಾಣಿಕೆ ಆದ್ರೆ, ಅವ್ರ ಗುಣಗಳು ಹೊಂದಾಣಿಕೆ ಆದ್ರೆ, ಈ ಸೋಲ್ಮೇಟ್ ಕರೆಕ್ಟಾಗಿ ಮ್ಯಾಚ್ ಆದರೆ, ಅವ್ರಿಗೂ ಇವ್ರಿಗೂ ಆ ಭಾವ ಸಂಬಂಧಗಳು ಮ್ಯಾಚ್ ಆದರೆ ಮಾಡಬಹುದು ಅನ್ನೋ ಅಪೇಕ್ಷೆ ಇಟ್ಕೊಂಡು ಆ ಸ್ಕ್ರೋಲಲ್ಲಿ ಹಾಕಿರ್ತೀನಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಬಳಿ ಅಪ್ಪ ಅಮ್ಮ ಇಬ್ಬರು ಡಾಕ್ಟ್ರೇ, ಅವರೆಲ್ಲ ಬೆಂಗಳೂರಲ್ಲಿದ್ದಾರೆ. ಹುಡುಗ ಬಂದು ಅಮೇರಿಕಾದಲ್ಲಿದ್ದಾನೆ. ಆ ಹುಡುಗನಿಗೆ ಒಂದು ಹುಡುಗಿ ಬೇಕು. ಆ ಹುಡುಗಿ ಹೊರದೇಶದಲ್ಲೇ ಇದ್ದರೆ ಬಹಳ ಉತ್ತಮ ಅಂತ, ಯಾಕಂದರೆ ಸ್ವಲ್ಪ ಇದ್ದು ಇಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅಂಥವರೇ ಆದರೆ ಕರೆಕ್ಟು ಅಂತ ಅವ್ರಿಗೊಂದು ಮ್ಯಾಚ್ ಮಾಡ್ತಾ ಇದ್ದೇನೆ ಈಗ. ಹಾಗೇನೆ ಅದೇ ಪದ್ಧತಿಯಲ್ಲಿ ಕೆಲವು ಕಂಟ್ರಿಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ. ಈಗ ಕೆಲವು ಕಡೆ ಇರ್ತಕ್ಕ ಹೆಣ್ಣು ಮಕ್ಕಳಿಗೆ, ಕೆಲವು ಕಡೆ ಇರ್ತಕ್ಕಂತಹ ಗಂಡು ಮಕ್ಕಳಿಗೆ ಆ ಮ್ಯಾಚಿಂಗ್ ಇದೆಯಲ್ಲ, ಇದನ್ನು ಬಹಳ ಮಾಡಿರ್ತೀನಿ ನಾನು. ಈ ಹಿಂದೆ ಬಹುಶಃ ನಾನು ಮಾಡಿರ್ತಕ್ಕಂಥ ಮನಸ್ಸಲ್ಲಿ ಇಟ್ಕೊಂಡು ಕೆಲವು ಮಾಡಿರ್ತೇನೆ. ಅದಕ್ಕಾಗಿ ನಿಮಗೆ ಯಾರಾದರೂ ಗೊತ್ತಿದ್ದಾರೆ ಅಂದರೆ, ನಿಮ್ಮ ಮಕ್ಕಳ ಭೂತ ಭವಿಷ್ಯತ್ ವರ್ತಮಾನದ ಬಗ್ಗೆ ಒಂದಷ್ಟು ಕಾಳಜಿ ಇರೋವಂಥವ್ರು ವಾಟ್ಸಪ್ ಮಾಡಿದ್ರೆ, ಫೋಟೋ ಆಗಿರ್ಬೋದು, ಗೋತ್ರ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅವ್ರಿಗೆ ಮೊದಲೇ ಅವ್ರಿಗೆ ಕಳಿಸ್ಕೊಡ್ತೀನಿ. ಈಗ ಬೆಂಗಳೂರಲ್ಲಿ ಅವ್ರ ಕಮಿಷನರ್ ಇದ್ದಾರೆ. ಆ ಕಮಿಷನರ್ ಅವರು ಇಬ್ಬರು ಹೆಣ್ಣು ಮಕ್ಕಳು US ಓದ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಹುಡುಗರು ಬೇಕು ಇವಾಗ. ಆ ಹೆಣ್ಣು ಮಗಳಿಗೆ ನಾನು ಆ ಹುಡುಗಿನ ಮ್ಯಾಚ್ ಮಾಡಿದೆ, ಸಾಲಾವಳಿ ಬರಲಿಲ್ಲ. ಹಾಗೆ ಬಂದರೆ ಬಹುಶಃ ಮ್ಯಾಚ್ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ. ಒಪ್ಕೋಬೇಕಾದ್ರೆ ಅದು ಮ್ಯಾಚ್ ಆಗಲಿಲ್ಲ, ಸರಿ ಕೈ ಬಿಟ್ಟರು ಅವರು. ನಾನು ಮ್ಯಾಚ್ ಮಾಡಿದ್ರೆ ಮಾತ್ರ ತೊಗೊಳ್ತೀನಿ ಅಂದರೆ ನಾನು ಮಾಡೋದೇ ಇಲ್ಲ. ಸಾಧ್ಯ ಆದಷ್ಟು ಯಾವತ್ತಿಗೂ ಕೂಡ ಅವರ ಜೀವಮಾನದಲ್ಲಿ ದೊಡ್ಡ ಮಟ್ಟದ ನೋವು ಆ ಗಂಡ ಹೆಂಡತಿ ಆ ದಂಪತಿಗಳು ಆ ಮಕ್ಕಳು ತಗೋಬಾರ್ದು ಅಂತಂದರೆ, ತಂದೆ ತಾಯಿಗಳು ಮಾಡಲೇಬೇಕಾಗಿರತಕ್ಕಂಥ ನಾನು ಇದೇ ಸಂದರ್ಭ ನಿಮಗೆ ಒತ್ತಿ ಹೇಳುತ್ತೇನೆ, ಮಕ್ಕಳಿಗೆ ಎಜುಕೇಷನ್ ಕೊಡೋ ಸಂದರ್ಭ ಅಂಡ್ ಮ್ಯಾರೇಜ್ ಸಂದರ್ಭ, ಇವೆರಡೂ ಸಂದರ್ಭದಲ್ಲಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ. ಅದಕ್ಕಾಗಿಯೇ ಇದನ್ನು ಮಾಡಿರ್ತೀನಿ ಸ್ಕ್ರೋಲಲ್ಲಿ. ಅವರು ಬಂದರೆ ನೀವು ಅಲ್ಲಿರ್ತಕ್ಕಂಥ ಯಾವುದಾದ್ರೂ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ
ನಾನು ಅದನ್ನು ನಿಮಗೆ ಮ್ಯಾಚ್ ಆಗ್ತಕ್ಕಂಥದ್ದನ್ನು ಮಾಡುತ್ತೇನೆ. ಯಾರೋ ಪಾಪ ಮೊನ್ನೆ ಇಲ್ಲಿ ಯಾರೋ ಕೇಳಿದ್ರು, ಗುರುಗಳೇ ನೀವು ಅದನ್ನೆಲ್ಲ ಮಾಡ್ತಿರಲ್ಲ, ನೀವೆಷ್ಟು ಇದು ಕೊಡ್ಬೇಕು ನಾವು ಸಂಭಾವನೆ ಇದೆಲ್ಲ ಕೇಳಿದ್ರು. ನಿಮ್ಮ ಭಾವನೆ ಇಟ್ಕೊಳ್ಳಿ ತಾಯಿ, ಸಂಭಾವನೆ ಬೇಡ ನನಗೆ, ಒಳ್ಳೆ ಭಾವನೆ ಇಟ್ಕೊಳ್ಳಿ ಸಾಕು. ನನಗೇನಂದ್ರೆ ಮ್ಯಾಚ್ ಮಾಡೋದು, ಪಾಪ ಇಬ್ಬರು ಚೆನ್ನಾಗಿದೆ ಆನಂದ ಮದುವೆ ಮಾಡಿಕೊಳ್ಳಿ ಅವರು, ಖುಷಿಯಾಗಿರಲಿ ಅವ್ರು ಅನ್ನೋದೊಂದೇ ನನ್ನ ಅನುಭೂತಿ ಆಗಿರುತ್ತೆ. ಅದಕ್ಕಾಗಿ ಯಾರಾದರೂ ಇದ್ದರೆ ಅದನ್ನು ತಿಳಿಸ್ಕೊಟ್ರೆ ಅವ್ರದ್ದು ಇರ್ತಕ್ಕಂಥದ್ದು ಮೇಜರಾಗಿ ಗಮನಿಸಿ, ನಿಮ್ಮ ವಿವರವನ್ನು ಅವ್ರಿಗೆ ಕೊಡುವಂಥದ್ದು, ಅವರ ವಿವರವನ್ನು ನಿಮಗೆ ಕೊಡ್ತಕ್ಕಂಥದ್ದು, ಅದನ್ನು ಬೇರೆ ಇನ್ನೆಲ್ಲೂ ಕೂಡ ಡಿಸ್ಪ್ಲೇ ಆಗ್ತಕ್ಕಂಥದ್ದು, ಇವರು ಮದುವೆ ಮಾಡಿದ್ದೀವಿ ಎಲ್ಲ ಕೊಡೋದಲ್ಲ. ಅದಕ್ಕಾಗಿ ಗೌಪ್ಯವಾಗಿ ಅವರಿಗೆ ಬೇಕಾಗಿರತಕ್ಕಂತಹದ್ದು ಬಹುಶಃ ನಾನು ಎಷ್ಟೋ ಈ ಥರದ್ದು ಮಾಡಿದ್ದೇನೆ, ಬಹಳ ಮಾಡಿದ್ದೇನೆ ನಾನು, ಬಹಳ ಖುಷಿ ಇದೆ, ನನಗೆ ಸಂತೋಷ ಇದೆ. ಯಾರೋ ಒಂದು ತೀರಾ ಬಡ ಮನೆತನದ ಹೆಣ್ಣು ಮಗಳು ಆಗರ್ಭ ಶ್ರೀಮಂತರ ಮನೆ ಸೇರಿಸಿದೆ, ಅಷ್ಟು ಚೆನ್ನಾಗಿದ್ದಾರೆ, ಸಣ್ಣ ಪುಟ್ಟ ಇಶ್ಯೂಸ್ ಬರುತ್ತೆ, ನನಗೆ ಮಾಡ್ತಾರೆ, ಮಾತಾಡ್ತಾನೆ. ಆ ಮಗು ಪಾಪ ಯಾವಾಗಲೂ ಅದು ನೊಂದುಕೊಂಡು ಒಂದ್ಸಲ ಕಾಲ್ ಮಾಡುತ್ತೆ. ಈಗ ಆರಾಮಾಗಿದ್ದಾರೆ, ಒಂದಷ್ಟು ದಿನಗಳು ಬರ್ತವೆ ತಾರತಮ್ಯ. ಈಗ ಆ ಮನೆಯ ರಾಣಿಯಾಗಿ ಮೆರೀತಿದ್ದಾಳೆ ಆ ಹೆಣ್ಣುಮಗಳು, ಬಡ ಮನೆತನದ ಹೆಣ್ಣುಮಗಳು. ಹೀಗೆ ಬಹಳಷ್ಟು ಮ್ಯಾಚ್ ಮಾಡ್ತೇನೆ. ಆ ಹುಡುಗನದ್ದಾಗಿರ್ಬೋದು, ಆ ಹುಡುಗಿ ಆಗಿರ್ಬೋದು, ಮ್ಯಾಚ್ ಬಂದರೆ ಇದನ್ನು ಮಾಡುವಂಥದ್ದು ಅವರ ಒಂದು ಖುಷಿಗೆ, ನಿಮ್ಮಗಳ ಜೊತೆಗೆ ನಾನು ಸ್ವಲ್ಪ ಕಾರಣ ಆಗೋದು ಬಿಟ್ಟರೆ ಬೇರೆ ಇನ್ನೇನು ಇದೆಲ್ಲ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಮದುವೆಗೆ ಪ್ರಯತ್ನ ಪಡ್ತಿದ್ದಾರೆ ಅಥವಾ ತುಂಬ ವರ್ಷದಿಂದ ನೋಡ್ತಿದ್ದಾರೆ, ಹುಡುಗಿ ಸಿಗ್ತಾ ಇಲ್ಲ ಅಥವಾ ಹುಡುಗ ಸಿಗ್ತಾ ಇಲ್ಲ ಅನ್ನೋರಿಗೆ ಇದೊಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಜಾತಕ ತೋರಿಸ್ಕೊಂಡು ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದ್ರ ಜೊತೆನಲ್ಲಿ ಆ ಒಂದು ಜಾತಕಕ್ಕೆ ಸೂಟ್ ಆಗುವಂಥ ಮತ್ತೊಂದು ಜಾತಕ ಬಂದರೆ ಮ್ಯಾಚ್ ಮಾಡಿ ಕೂಡ ಕೊಡ್ತೀರಾ ಅಂತ ತಿಳಿಸ್ಕೊಟ್ರಿ. ಎಲ್ಲೋ ಒಂದು ಕಡೆ ಸಂಭಾವನೆ ವಿಚಾರ ಹೇಳಿದಕ್ಕೆ ನಂಗೆ ನೆನಪಾಯಿತು, ನೀವಾಗಲೇ ಅದನ್ನು ಕೇಳ್ತಾರೆ ಕಾಮನ್ ಆಗಿ, ಯಾಕಂದರೆ ಅಷ್ಟು ಖರ್ಚುಗಳಾಗ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು ಆ ಒಂದು ಪೋಷಕರಿಗೆ ಮದುವೆಗೆ ಅಂತ ಸಂಬಂಧಪಟ್ಟಂಗೆ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅನ್ನೋ ಒಂದು ಮಾತೇ ಇದೆ ಅಂತ ಹೇಳ್ಬೋದು. ಅದರಲ್ಲೂ ನೀವು ಎಲ್ಲೋ ಒಂದು ಒಳ್ಳೆ ಭಾವನೆಯಿಂದ ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದೀರಾ. ನಿಜಕ್ಕೂ ಇದು ತುಂಬ ಖುಷಿ ಆಗುತ್ತೆ, ಈ ರೀತಿ ಒಂದು ಸೇವೆ ರೀತಿನಲ್ಲಿ ನೀವು ಮಾಡ್ತಾ ಇರೋವಂಥದ್ದು. ಆ ಸೇವೆ ಅಂದರೆ ನಮಗೆ ಖುಷಿ ಕೊಡಬೇಕದು. ಈಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹುಡುಗ ಇದ್ದಾನೆ, ಅವನು ಚಿಕ್ಕ ಹುಡುಗ ಪೃಥ್ವಿ ಅಂತ, ಏನು ಅವನ ತುಂಟಾಟ ಬಹಳ ಖುಷಿ ಕೊಡುತ್ತೆ ನನಗೆ. ಅವನ ಜೊತೆ ಸೇರಿದ್ರೆ ನಾನು ಅವನ ಜೊತೆ ತುಂಟನಾಗ್ಬಿಡ್ತೀನಿ, ಅಷ್ಟು ಖುಷಿಯಾಗಿ ಅವನನ್ನು ಎತ್ತಿ ಮುದ್ದಾಡುವಾಗ ಅವನ ಆಟ ಆಡೋದ್ರ ಜೊತೆಗೆ ನಾನು ಸೋತು ಬಿಡ್ತೀನಿ. ನಾನು ಸೋತಾಗ ಅಯ್ಯೋ ಗುರುಜಿ ಸೋತ್ಬಿಟ್ರು ಅಂತ ಖುಷಿ ಮಾಡ್ತಾನೆ, ಚಪ್ಪಾಳೆ ತರ್ತಾನೆ. ಅವನ ಮನಸ್ಸಾಗಡೆ ಖುಷಿ ಇದೆಯಲ್ಲ, ಅದನ್ನು ಅಷ್ಟೇ ನಾನು ಅನುಭವಿಸಬೇಕು. ಬಿಟ್ಟರೆ ನನ್ನ ಸೋಲು ಅವನು ಖುಷಿ ತರಬೇಕು. ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ. ಕೆಲವೊಂದು ಸಲ ಈ ಪಂಡಿತರ ಮಧ್ಯೆ ಕೂತಾಗಲೂ ಕೂಡ ಅವರಲ್ಲಿ ಖುಷಿ ನೋಡಬೇಕಾದ್ರೆ ಗೊತ್ತಿಲ್ಲದ ಕುಳಿತಿರ್ತೇನೆ. ಆ ನಂತರ ಆ ಸಭೆ ಆದ ನಂತರ ಅವ್ರಿಗೆ ನಾನು ವಿಷಯ ತಿಳಿಸಿದಾಗ ಅಯ್ಯೋ ಆ ಸಭೆಯಲ್ಲಿ ಯಾಕೆ ಹೇಳಿಲ್ಲ ನೀವು ಅಂತಾರೆ. ಅವನ್ನ ಪಾಪ ಏನಂತಾರೆ ಗೊತ್ತಾ, ಅರೆ ನಾನು ವಿದ್ಯಾವಂತ, ಗುರುಗಳು ವಿದ್ಯಾವಂತರು ಅಂತ ಭಾವನೆ ಬರಬಾರ್ದಲ್ಲ. ಅದಕ್ಕಾಗಿ ನನಗೆ ಅದು ಬಹಳ ಖುಷಿ ಕೊಡುವಂಥದ್ದು. ಯಾರಿಗಾದ್ರೂ ಈ ಮ್ಯಾಚಿಂಗ್ ಅಂತ ಮಾಡಿದ ಮೇಲೆ ಅವರು ಚೆನ್ನಾಗಿರ್ತಾರೆ ಅಂತಂದರೆ, ಅವ್ರು ಯಾವಾಗಲೂ ಸಂತೋಷವಾಗಿರ್ತಾರೆ ಅಂತಂದ್ರೆ, ಈಗ ಅಪ್ಪ ಅಮ್ಮನ ಕೆಲಸ ಏನು ಹೇಳಿ, ಮಕ್ಕಳಿಗೋಸ್ಕರನೇ. ಅವ್ರು ಏನೇ ಮಾಡಿದ್ರೆ ಮಕ್ಕಳಿಗೋಸ್ಕರನೇ. ಪಾಪ ಹುಡುಕಾಟ ಮಾಡಿರ್ತಾರೆ, ಎಲ್ಲೆಲ್ಲೋ ಈ ಮೀಡಿಯೇಷನ್ ಇಟ್ಕೊಂಡು ಕೆಲಸ ಮಾಡಿರ್ತಾರೆ, ಅವ್ರು ಏನೇನೋ ತಗೊಳ್ತಿರ್ತಾರೆ, ಮ್ಯಾಟ್ರಿಮೋನಿ ಏನೇನೋ ಮಾಡಿರ್ತಾರೆ. ಪಾಪ ಹಾಗೆ ಇರಲ್ಲ. ಇಲ್ಲಿ ನನ್ನ ಹತ್ರ ಸುಲಭವಾಗಿ ಇವ್ರು ಬಂದು ಹೋಗಿರ್ತಾರೆ, ಯಾರೋ ಒಂದು ತಿಂಗಳಿಂದ ಏನೋ ಅಥವಾ 6 ತಿಂಗಳಿಂದ ಬಂದು ಹೋಗಿರ್ತಾರೆ, ಮತ್ತೆ ಈ ಕಡೆಯಿಂದ ಬಂದು ಹೋಗಿರುತ್ತೆ. ಈಗಲೂ ಮತ್ತೆ ನೋಡಿ ಕೆಲವು ಎಷ್ಟು ನೆನಪು ಬರ್ತವೆ ಅಂತಂದರೆ, ಮೈಸೂರಲ್ಲಿ ಅಷ್ಟು ಒಂದು ಹೆಣ್ಣು ಮಗು ಇದೆ, ಬಹಳ ಆ ಮಗುವಿನಲ್ಲಿ ನಾನು ಏನು ನೋಡಿದ್ದೇನೆ ಅಂತಂದರೆ, ಸೌಂದರ್ಯದ ರಾಶಿಯ ಜೊತೆಗೆ ಎಷ್ಟು ಆಕ್ಟಿವ್ ನೋಡಿದ್ದೇನೆ, ಅಷ್ಟು ಆಕ್ಟಿವ್ ಆಗಿರ್ತಾಳೆ. ಆ ಹೆಣ್ಣು ಮಗುವೆ ಒಳ್ಳೆ ಮನೆತನವೇ ಬೇಕು, ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟು ಚಾಕಚಕ್ಯತೆ, ಮನೆ ಕೆಲಸ ಮಾಡೋದಾಗಿರ್ಬೋದು, ಜಾಬ್ ಮಾಡೋದಾಗಿರ್ಬೋದು, ಎಲ್ಲದರಲ್ಲೂ ಕೂಡ. ಆಮೇಲೆ ಹಿರಿಯರು ಕೂಡ ಗೌರವ ಆಗಿರ್ಬೋದು, ನಡೆ ನೋಡಿ ಇವತ್ತಿನ ಹಾಗೆ ಇರಲ್ಲ ಆ ಹೆಣ್ಮಗು. ಅವಳ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಆ ಮಗುದು ಅಷ್ಟು ಅದ್ಭುತ. ಅಂದರೆ ಇಂಥ ಮಗುವಿಗೆ ನನ್ನ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಈ ಮಗುವಿಗೆ ಒಳ್ಳೆ ಹುಡುಗನನ್ನೇ ನಾನು ಹುಡುಕೊಡ್ಬೇಕು. ಆವಾಗ ನನ್ನ ಮನಸ್ಸು ಸ್ವಲ್ಪ ಸಂತೋಷ ಆಗುತ್ತೆ. ಅರೆ ಏನು ಮಾಡಿಬಿಡ್ತಾರೋ ಏನೋ, ಯಾಕಂದರೆ ಅವ್ರ ಪಾಪ ತುಂಬ ಸೆನ್ಸಿಟಿವ್ ಇರ್ತಾರೆ. ಈಗ ಒಂದು ಮೆಸೇಜಲ್ಲಿ ಒಳ್ಳೆಯ ಗಂಡನಿಗೆ ಒಳ್ಳೆ ಹೆಂಡತಿ ಸಿಕ್ಕಿರಲ್ಲ, ಒಳ್ಳೆ ಹೆಂಡತಿಗೆ ಒಳ್ಳೆ ಗಂಡ ಸಿಕ್ಕಿರಲ್ಲ, ಒಳ್ಳೆ ಗಂಡ ಹೆಂಡತಿ ಇಬ್ಬರಾದರೆ ಮಕ್ಕಳು ಒಳ್ಳೆಯವರಾಗಿರಲ್ಲ, ಒಳ್ಳೆಯ ಮಕ್ಕಳು ಒಳ್ಳೆ ಗಂಡ ಹೆಂಡತಿ ಇದ್ದರೆ ಅತ್ತೆ ಮಾವ ಒಳ್ಳೆಯವರಾಗಿರಲ್ಲ, ಅತ್ತೆ ಮಾವ ಒಳ್ಳೆಯವರಾಗಿದ್ದರೆ ಪಕ್ಕದ ಮನೆ ಒಳ್ಳೆಯವರಾಗಿರಲ್ಲ. ಹೀಗೆ ಸಮಾಜ ಹೀಗೇ ಇರುತ್ತೆ, ಯಾರ ಕೊರತೆಗಳಿಗಿರುತ್ತವೆ. ತಕ್ಕ ಮಟ್ಟಿಗಾದರೂ ಈ ಕೊರತೆಗಳನ್ನು ನೀಗಿಸಬೇಕು. ಆ ಸಲುವಾಗಿ ನನ್ನ ಬಳಿ ಯಾರಾದರೂ ಇದ್ದರೆ ಅಂಥವರು, ಬಹುಶಃ ಬಂದಿರೋರಿಗೆ ನಾನು ಬಹುಶಃ ಒಂದಷ್ಟು ಮ್ಯಾಚ್ ಮಾಡ್ತೀನಿ. ಇನ್ನು ಬರದೇ ಇರೋರು ಇರ್ತಾರಲ್ಲ, ಅವ್ರಿಗೆ ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳಿಗೆ ಮದುವೆ ಮಾಡೋದಲ್ಲಿ ಸೋತು ಹೋಗಿದ್ದರೆ, ವಿಫಲರಾಗಿದ್ದರೆ, ಬೇಸರ ಆಗಿದ್ದರೆ, ನೋವಾಗಿದ್ದರೆ, ಅಂಥ ಮಕ್ಕಳದ ಜಾತಕವನ್ನು ಕಳಿಸಿಕೊಟ್ಟರೆ ಅದನ್ನು ನೋಡಿ ನನ್ನ ಬಳಿ ಇರ್ತಕ್ಕಂಥ ಕೆಲವೊಂದಷ್ಟಕ್ಕೆ ಮ್ಯಾಚ್ ಮಾಡಿ ನೋಡ್ತೀನಿ. ಆ ನಂತರ ಅವ್ರಿಗೂ ತಿಳಿಸಿದಾಗ ಹೋಗಿ ಬರ್ತಾರೆ, ಅವ್ರ ಕಷ್ಟ ಸುಖಗಳು ಮಾತಾಡ್ಕೊಳ್ತಾರೆ. ಆ ನಂತರ ನಾನು ಒಂದು ಹೆಜ್ಜೆ ಮುಂದಿಟ್ಟು
ಮಾಡ್ಕೊಳ್ರೆ ಅಂತ ಹೇಳ್ಬೋದು. ಯಾಕೆ ಹೇಳ್ಬೋದು ಅಂತಂದ್ರೆ ನಾನು ಜಾತಕ ಪರಿಶೀಲನೆ ಮಾಡಿದ್ದೀನಲ್ಲ, ಅದರಲ್ಲಿ ಕುಂಡ್ಲಿ ನಾನು ತುಂಬ ನೋಡ್ತೀನಿ. ಮೇಯ್ನು ಆ ಸಾಲಾವಳಿ ಬರ್ತಕ್ಕಂಥ ಯೋನಿಕೂಟ, ರಜ್ಜುಕೂಟ, ಗಣಕೂಟ ಇವೆಲ್ಲ ನೋಡಲ್ಲ. ಇದು 2%. ಉಳಿದದ್ದನ್ನು ಈ ಜಾತಕದಲ್ಲಿ ಇಷ್ಟು ಪರಿಗಣಿಸಿ ನಾನು ನೋಡಿದ್ದೇನೆ. ತುಂಬ ಚೆನ್ನಾಗಿರ್ತಕ್ಕಂತಹ ಮದುವೆಗಳು ಮುರಿದು ಬೀಳಲಿಕ್ಕೆ ಇವೆಲ್ಲ ಕಾರಣ ಇದೆ. ಹೌದು, ಇವೆಲ್ಲ ಆಗಬಾರದು ಅಂತಂದರೆ 100ಕ್ಕೆ 100 10 ಬಾರಿ ಪರಿಶೀಲನೆ ಮಾಡಿ ಮಾಡುವುದು ಉತ್ತಮ. ಅದು ಇವತ್ತಿನ ಕಾಲಮಾನದಲ್ಲಂತೂ ತುಂಬ ಸೂಕ್ಷ್ಮ. ಇವಾಗ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳು ತೀರಾ ಸಣ್ಣ ವಿಷಯಕ್ಕೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ, ಡಿವೋರ್ಸ್ ತನಕ ಹೋಗ್ತಾರೆ. ಅದಾಗಬಾರ್ದು ಅಂದರೆ ಈ ಮ್ಯಾಚಿಂಗನ್ನು ಸ್ವಲ್ಪ ಶ್ರದ್ಧೆಯಿಂದ ನೋಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಆ ಒಂದು ವಿನೋದಿಗೆ ಆ ವಿಷಯವನ್ನು ಕೊಟ್ಟು ಈ ರೀತಿ ಮುಂದುವರೆದಿರೋದು. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ ಪೋಷಕರಿಗೆ ಇದೊಂದು ರೀತಿ ಸಿಹಿ ಸುದ್ದಿ. ಯಾರು ಕೂಡ ಇಂಥ ಕೆಲಸ ಮಾಡೋದಕ್ಕೆ ಹೋಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ನೀವು ಒಂದು ರೀತಿ ಅವರಿಗೆ ಜಾತಕಗಳು ಕೂಡಿ ಬಂತು ಅಂತಂದರೆ ಅದನ್ನು ಹೇಗೆ ತಲುಪಿಸ್ತೀರಾ, ಅಥವಾ ಅವ್ರ ವಾಟ್ಸಪ್ ಮುಖಾಂತರ ಕೂಡ ಅವರ ಒಂದು ಡೀಟೇಲ್ಸ್ನ ಕಳಿಸ್ಕೊಟ್ರೆ ಅದನ್ನು ಕೂಡ ಮ್ಯಾಚ್ ಮಾಡಿ ಅವ್ರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ. ಎಲ್ರಿಗೂ ಕೂಡ ತುಂಬ ಖುಷಿಯಾಗಿರುವಂಥ ವಿಚಾರ. ವಿಶೇಷವಾಗಿ ಮದುವೆಗೆ ಪ್ರಯತ್ನ ಪಡ್ತಿರೋರಂತೂ ಎಲ್ಲ ಬ್ರೋಕರ್ ನಂಬರ್ಸು ಇರುತ್ತೆ. ತುಂಬ ಸಲ ಹೇಳಬೇಕು ಅಂದರೆ ಇಂಟರ್ ಕ್ಯಾಸ್ಟ್ಗೂ ಓಕೆ ಅಂತಾನೆ ಹೇಳ್ಬಿಟ್ಟಿರ್ತಾರೆ, ಆ ಹಂತಕ್ಕೆ ತಲುಪಿರ್ತಾರೆ ಅಂತ ಹೇಳ್ಬೋದು ಗುರುಗಳೇ. ಸೊ ಈ ಒಂದು ಕೆಲಸ ಅವ್ರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀರಾ. ತಮಗೂ ಕೂಡ ಒಳ್ಳೇದಾಗಲಿ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನೀವು ಕೂಡ ಜಾತಕಗಳನ್ನ ಹುಡುಕ್ತಾ ಇದ್ದೀರಾ, ವಧುವರರ ಒಂದು ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀರಾ. ಸೊ ಸೂಕ್ತವಾಗಿರುವಂಥ ಜಾತಕ ನಿಮಗೆ ಸಿಗಬೇಕು ಅಂತಂದರೆ ವಾಟ್ಸಪ್ ಮುಖಾಂತರ ಕೂಡ ನೀವು ಕಳಿಸ್ಕೊಡ್ಬಹುದು ನಿಮ್ಮ ಒಂದು ಡೀಟೇಲ್ಸ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.